ಮಾನ್ಯ ಸುರೇಶ್ ಕುಮಾರ್ ಅವರು ಅಂದ ತಕ್ಷಣ ಮಾನ್ಯ ಸುರೇಶ್ ಕುಮಾರ್ ಗೌರವ ಹಿರಿಯ ಸದಸ್ಯರು ಒಂದು ಮಾತು ಪ್ರಸ್ತಾಪ ಮಾಡಿದ್ರು. ಅಧ್ಯಕ್ಷರು ಮಗ್ಗಲ್ಗೆ ಇದ್ರು, ವಿಧಾನ ಪರಿಷತ್ತಿನ ಸಭಾಪತಿಗಳಿದ್ರು, ಅದನ್ನು ಮೆನ್ಷನ್ ಮಾಡಲಿಲ್ಲ ನೀವು. ಅಧ್ಯಕ್ಷರು ಮಾಡಿದ್ದಾರೆ. ಸರಿ ಸರಿ. ವಿಧಾನ ಪರಿಷತ್ ಅಧ್ಯಕ್ಷರು ಸಭಾಪತಿಗಳು ನಿನ್ನೆ ನಾವೆಲ್ಲ ಕೂತಿದ್ವಿ. ಮೊನ್ನೆ ಲಾಡ್ ಅವರಿದ್ದರು, ನಿಮ್ಮ ವಿರೋಧ ಪಕ್ಷದ ನಾಯಕರಿದ್ದರು, ನಿಮ್ಮ ಸದಸ್ಯ ಒಂದು ಸೆಕೆಂಡ್ ರೀ ಅಲ್ಲಲ್ಲ ಅಂದರೆ ಅಲ್ಲಿ ಅಂದರೆ ವಿಧಾನ ಪರಿಷತ್ತಿನ ಸುದ್ದಿ ಹೇಳ್ತಾ ಇದ್ದೆ. ಅಲ್ಲಿ ನಿಮ್ಮ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಇದ್ರು. ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದರು. ನಾನು ಹೇಳಿದೆ ಅವ್ರಿಗೆ, ಅವರು ರಾಷ್ಟ್ರಗೀತೆ ಐತಿ ಅಂತ ಹೇಳಿ, ಆದರೆ ಅವರು ಅವಸರದಲ್ಲಿ ಹೋಗ್ಬಿಟ್ರು. ಇದು ನಿನ್ನೆ ನಡೆದಂಥದ್ದು. ಮೊನ್ನೆ ಅವತ್ತು ನಾವು BSAದಲ್ಲಿ ಕಂಪ್ಲೀಟ್ ಆಗಿ ಮತ್ತೆ ಮಾತಾಡಿ. ಅಲ್ಲ, ಅದೇ ಇದೇನೋ ಒಂದು ಉಲ್ಲೇಖ ಮಾಡ್ತಿದ್ದಾರೆ. ಅವ್ರೇನಾದ್ರು ಹೇಳ್ತಿಲ್ಲ ಅಲ್ಲ ಸತ್ಯವನ್ನ ಸಹಿಸುವ ಶಕ್ತಿ ನೀವು ಹೊಂದಬೇಕು. ಸತ್ಯ ಏನಿದೆ, as gentlemen we believe the chairman of the council, should we not? ಏನು ವಿಧಾನ ಪರಿಷತ್ತಿನ ಸಭಾಪತಿಗಳು ಹೇಳಿದ್ರು, ನಾನು ಸುರೇಶ್ ಅವರನ್ನು ಪ್ರಸ್ತಾಪ ಮಾಡಿದ್ರು ಅಂತೇಳಿ ನಾನು ಈ ಸದನದ ಗಮನಕ್ಕೆ ತಂದೆ. ನಾವು ಒಬ್ಬನೇ ಇರಲಿಲ್ಲ, ನನ್ನ ಎದುರಿಗೆ ಹೇಳಿದ್ರು ಅಂತಲ್ಲ, 10 ಜನ ನಿಮ್ಮವ್ರನ್ನು ಸೇರಿಸಿಕೊಂಡು ನಾವೆಲ್ಲ ಇದ್ವಿ. ಇದು ಒಂದು ಅಧ್ಯಕ್ಷ, ಇದು ಒಂದ್ ಸೆಕೆಂಡ್ ಬಿಡ್ರಿ, ಚರ್ಚೆ ಎಲ್ಲ ಅಧ್ಯಕ್ಷ ಏನು ಮಾತಾಡ್ಲಿ, ಲಾ ಮಿನಿಸ್ಟರ್ ಮಾತಾಡ್ತಾರೆ, ನೀವು ಮಾತಾಡಿ ಕಂಪ್ಲೀಟ್ ಮಾಡಿ. ಪ್ರೋಟೋಕಾಲ್ ಇದ್ದಾರೆ. ಒಬ್ಬನೇ ಬೆಳಗ್ಗೆ ಸಾಯಂಕಾಲ ಪಾಲ್ಗೊಂಡು ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ. ಈ ಸದನದಲ್ಲಿ ಚರ್ಚೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.